ಸಿಗದ ಶಿವಾಯ ನಮಃ. ಚೆನ್ನವ್ವ ಅದೇನವ ಒಳಗ ಚೆನ್ನವ ಚೆನ್ನವ್ವ ಇದ್ರು ಹೊರಗ್ ಬಾರುವ. ಇವಾಗ ಬಂದೇನ್ರಿ ಸ್ವಾಮ್ಯಾರ, ನಿಮ್ ದಾರಿನ ಕಾಯ ಕುಂತಿದ್ ನೋಡ್ರಿ. ಯಾಕ್ರಿ ಇಷ್ಟೊಂದ್ ಮಠ ಆತ ಇನ್ನ ಬಂದ ಇರ್ಲಿಲ್ಲಲ್ಲ ನೀವು? ಸ್ನಾನ ಪೂಜಾ ಎಲ್ಲಾ ಮುಗಿಬೇಕಲ್ಲವ? ಅಂದ್ರ ಎರಡು ಮುಗಿಸ್ಕೊಂಡ ಬಂದಿರಂದ್ರಿ? ಎಲ್ಲಾ ಮುಗಿಸ್ಕೊಂಡು ಇತ್ಲಾಗ ಬಂದವ್ ನೋಡ, ಮತ್ತೆ ಅತ್ಲಾಗ ಹೋಗಂಗಲ್ಲ. ಈಗ ನಂದ ಇನ್ನು ಇವಾಗ ಶುರು ಆಗೈತ್ರಿ. ನೀವ್ ಬಂದಿರಲ್ಲ ಹಾಗೆಲ್ಲ ಸರಿ ಹೋಗುತ್ತಾ ಅನ್ನಕ ಸಜ್ಜಿ ರೆಡಿ ಹಾಕೊಂಡ್ ಬಂದಿರೇನ್ರಿ? ಸಜ್ಜಾಗೆ ಬಂದ್ರ ಸಜ್ಜಾಗಂದ್ರ ಅದ ಇತ್ತಿತ್ಲಾಗ ಬಸ್ ಹತ್ತಂಗ. ಇಲ್ಲಿಂದ ಇತ್ಲಾಗ ಹೋಗ ನೋಡು, ಮತ್ತೆ ಅತ್ಲಾಗ ಹೋಗಂಗಿಲ್ಲ. ಸಜ್ಜಾಗಿನಿ ಅಂತ ಹೇಳ್ತೀರಾ, ಮತ್ತ ನಿಮ್ಮ ಸಾಮಾನ ಇಲ್ಲಲ್ರಿ ಗುರುಗಳ? ಸಾಮಾನ ಯಾಕಿಲ್ಲವ? ಎಲ್ಲದವ್ರಿ ನಿಮ್ಮ ಸಾಮಾನ? ಹೋಗವ ಹುಚ್ಚಿ, ಕೈಯಾಗ ಹಿಡ್ದಿಲ್ ಮತ್ತ? ಅವನೇನು ಕೈಯಾಗ ಹಿಡ್ತೀವ? ಮತ್ತ ಓಜಿ ಹೆಣ ಅದವು ಅಂತ ಹೇಳಿ ಎಲ್ಲಾ ಸೇರಿಸ್ಕೊಂಡು ಈ ಜೋಳಿಗಾಗ ಹಾಕೊಂಡವ. ಜೋಳಿಗಾಗ ಅಲ್ರಿ ಸಾಮ್ಯಾರ, ನಿಮ್ಮ ಸಾಮಾನ ನಿಮ್ಗ ಅಷ್ಟೊಂದು ವಜ್ಜೆ ಆಗೈತೇನ್ರಿ ಗುರುಗಳ? ಹೌದವ. ಮತ್ತ ಮಂದಿ ಆಗದ ಏನ್ ಮಾಡ್ಯಾವ? ಮಂದಿ ಹಂಗ ನಮ್ಮ ಏನು ಸಣ್ಣ ಸಣ್ಣ ಸೋಮಾನ ಅಂತ ತಿಳ್ಕೊಂಡಿ ಏನೋ ಮನಿ? ಒಂದೊಂದು 2 ಕೆಜಿ ಇದಾವ. 2 ಕೆಜಿ ಅವೇಂದ್ರೆ ಅವು 2 ಕೆಜಿ ಇರವು. ಮತ್ ನೀವು ತಪ್ಪು ತಿಳ್ಕೊಬೇಡವ. ಕಾಲನ್ ರುದ್ರಾಕ್ಷಿ, ಕೈಯೇನ ವಿಜಿಮಣಿ, ಮತ್ತ ಕೊಳ್ಳಾಗಿನ ಜಪಮಣಿ ಮಾಲಿ, ಇನ್ನು ಬಾಳ ಇರ್ತಾವ. ಅಷ್ಟು ವಜ್ಜೆ ಇಡ್ತಾವೇನ್ರಿ ಅವು? ಏನ್ ಹೇಳದವ ಅದರ ಕತಿ? ನೀವ್ ಒಮ್ಮೆ ಹಾಕೊಂಡಿಲ್ಲ ನಮ್ಮ ಸಾಮಾನ, ಏನಕ್ಕೇನಾರ ಆಗಿ ನೀ ನಮ್ಮ ಸಾಮಾನ ಒಮ್ಮೆ ಹಾಕೊಂಡಿ ಅಂದ್ರ ಅಯ್ಯೋಯ್ಯೋ ಯವ್ವ, ಅಯ್ಯೋಯ್ಯೋ ಯಪ್ಪ, ಯಾಕರ ಇವ್ರ ಸಾಮಾನ ನಾ ಹಾಕೊಂಡಿದ್ದೇನೆ ಯವ್ವ ಅಂತ ಹೋಗದು ಬಿಡ್ತೀನಿ ನೋಡಿ ಬೀದಿಗೆ. ಹೋಗ್ಲಿ ಬಿಡ್ರಿ ಗುರುಗಳ, ಈ ಸಂಸಾರಸ್ತ್ರಗ ಇದೆಲ್ಲ ಯಾಕೆ ಬೇಕಂತಿಂದ್ರಿ ಗುರುಗಳ? ಹೋಗಲಿ ಬಿಡವ. ಹೋಗ್ಲಿ ಬಿಡ್ರಿ ಅಂದಾಗ ನೀವು ಇಲ್ಲೇ ಕುಂತಿರ್ರಿ, ಸ್ವಲ್ಪ ನಾನು ಒಳಗೋಗಿ ಗಡನ ಬಂದು ಬಿಡ್ತೀನಿ. ದಂಡಕ ಅಂತಾರವ. ಏನ್ರಿ? ಇವಕ್ಕ ದಂಡಕ ಅಂತಾರವ ಹಂಗೆ. ಹೂನ್ರಿ, ನಾನು ಅವ್ ನೋಡಿನ್ರಿ ಮೊನ್ನೆ. ಅದ ಇತ್ತಲ್ರಿ ನಿಮ್ದು ಈಟುದ್ದ, ಅದ ಎಲ್ಲೈತ್ರಿ? ಹೊಲ ಬೆರ್ಕಿ ಅದು ಯಾವಾಗ ನೋಡ್ಯವ ನೀನು? ಎಷ್ಟು ಉದ್ದಂದು? ಅಯ್ಯ, ಮೊನ್ನೆ ಗುರುಗಳ ಜಳಕ ಮಾಡ್ತಾ ಇದ್ರು ನೋಡ್ರಿ, ದಂಡಿ ಮೇಲೆ ಇಟ್ಟಿದ್ರ, ಆವಾಗ ನೋಡಿ ನೋಡ್ರಿ ನಾನ. ಅವತ್ತು ನೋಡಿ ಏನವ ನೀನ? ನೋಡ್ರಿ ಅವತ್ತ ನೋಡಿನ್ರಿ. ಅವಕ್ಕ ದಂಡಕ ಅಂತಾರವ. ಹೌದ್ರಿ, ಅದಾರಿ, ಆದ್ರ ಅದು ಬಹಳ ಚಂದ ಇತ್ರಿ. ಹೌದವ, ಅವು ಬಹಳ ಚಂದ ಅದಾವು. ನೀ ಇನ್ನೂ ದೂರ ನಿಂತ ನೋಡಿಯವ, ಕೈಯಾಗಿಡದ ಕೈಯಾಡಿಸಿ ನೋಡ್ದಂಗ ಕಾಣಂಗಲ್ಲ ಅವನ್ನ. ಅಯ್ಯ, ನಾನ ಕೈಯಾಗಿಡ್ ನೋಡ್ಲಂದ್ರಿ, ಸ್ವಲ್ಪ ದೂರ ನಿಂತ ನೋಡ್ರಿ ನಾನು ಅವನ. ಹುಚ್ಚಿ, ಹಂಗ ದೂರ ನಿಂತು ನೋಡಿದ್ರಿ ಏನು ಗೊತ್ತಾಗತಿ ಬೇದರ ಮಜಾ. ಕೈಯ ಹಿಡಿದು ಹಿಂಗ ಕೈಯಾಡಿಸಿದ್ರೆ ಗೊತ್ತಾಗದ ಅದರ ಮಜಾ ಏನನ್ನೋದು. ಅದ ಹಂಗ ನುಣು 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 ಅಂತ ನೋಡುವ. ಅದ್ರಾಗ ನಂದಂತ್ರು ಸೀಸಂ ಕಟ್ಟಿದ್ದು ಹಿಂಗ ಕೈ ಇಡ್ರಿ ಸಾಕ, ಸರಕ್ಕನೆ ಜಗಕ್ಕೆ ಸರ್ಕೊಂಡ್ಬಿಡ್ತೈತಿ. ಆದ್ರ ನನ್ನ ದಂಡಕ್ಕ ಬೆಲೆ ಇದ್ದಷ್ಟು ನಮ್ಮ ಗುರುಗಳು ದಂಡಕ್ಕ ಬೆಲೆ ಇಲ್ಲವ. ಯಾಕಂದ್ರ ಅವ್ರದ್ದು ಜಾಲಿ ಕೊಟ್ಟಿಂದ. ಹೌದೇನ್ರಿ ಗುರುಗಳ? ಹೌದು ಬಿಡವ, ನಂದು ಒಟ್ಟು ಹುರಕ ಬರಕ ಆಯ್ತು. ಯಾಕಂದ್ರ ನಂದು ಇನ್ನೂ ದಿನ ಬಾಳ ಬಳಕೆ ಆಗಿಲ್ಲ. ಇನ್ನು ಮುಂದೆ ದಿನ ಬಳಕೆ ಹಾಕೋತ ಹೋತು ಅಂದ್ರ ಅದು ನಮ್ಮ ಶಿಷ್ಯ ನಂಗ ಹಂಗ ನುಣು 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 ಅಂತೈತಿ ನೋಡ್ರಿ. ಏನ ಅಲ್ರಿ ಗುರುಗಳ, ನಮ್ಮಪ್ರಿ ಇದಕ್ಕ ಜೀವ ಐತಲ್ಲವ. ಇದು ಕೆರ್ಯಾಗ ತೇಲಿ ಒಂದು ಹೆಣ ಬಿದ್ದಂಗ ಆಗೈತಲ್ವ ತಾಯಿ ಇದು. ಇಲ್ರಿ, ವಯಸ್ಸಾಗೈತಲ್ರಿ ಗುರುಗಳ, ಕಿವಿ ಕೇಳಲ್ಲ, ಮಾತು ಬರಲ್ಲ, ಏನ್ ಮಾಡ್ದ ಕಣ್ಣು ಕಾಣಲ್ಲ.
ಒಳ್ಳೇದಾತ್ ಬಿಡವ. ವಯಸ್ಸಾದ್ಮ್ಯಾಗ ಏನೈತಿ ಮತ್ತೆ ಎಲ್ಲ ಬಂದ್ ಆಗದ ಸುಖ. ನಡಿವ ಇನ್ನು ಹೋಗೋಣ ಹೊತ್ತಾಕತಿ. ಹೋಗೋಣ ಸ್ವಲ್ಪ ನೀವು ಕುಂದ್ರಿ, ಸ್ವಲ್ಪ ಹೋಗಿ ಜಳಕ ಮಾಡಿ ನಿಮ್ಗೊಂದ್ ಲೋಟ ಹಾಲ್ ಕಸ್ಕೊಂಬಂದ್ ಕೊಡ್ತೀನ್ರಿ. ಹಾಲೇನ್ ಮಾಡ್ತೀವಿ ಬಿಡವ, 2 ಕಪ್ ಟೀ ಹಾಕ್ಯಣವ, ಕೂತ್ಕೊಂಡು ಕುಡಿತಾ ಕುಂತಿರ್ತಾವ ನಾವು. ಹಂಗಾರೆ ಕುಂತೀರಿ, ನಾನ್ ಗಡನ ಹೋಗಿ ಬಂದ್ ಬಿಡ್ತೀನ. ಹಂಗ ಮಾಡವ. ಇನ್ನೊಟ್ಟು ಬಾಯಿ ಮುಚ್ಕೊಂಡು ಸುಮ್ಮಿರ್ಲಿ ಮರ್ಯ. ಇಂದಾಗೆಲ್ಲ ಮತ್ತೆಲ್ಲ ಕೆಲಸ ನಾಶ ಮಾಡಿಬಿಟ್ಟಿ ಮತ್ತ ಅಂದೆ. ನಾ ಸುಮ್ನಿರ್ತಾನ ಮಗನ, ನೀ ಏನಾರ ಮಾಡಿ ನನ್ನ ಕಣ್ಣ ಮಂಡಕಿ ಅಕ್ಕಿನ ಟಚ್ ಮಾಡೋದು ಮುಟ್ಟೋದು ಇಟ್ಟೋದು ಮಾಡಿ ಅಂದ್ರ ತಡ್ಕೊಳ್ಳೋ ಶಕ್ತಿ ನಮಗ ದೇವ್ರು ಕೊಟ್ಟಿಲ್ಲಪ್ಪ. ನೀ ಏನೋ ಮಾಡೋದಿದ್ರು ದೂರ ನಿಂತು ಮಾಡ್ಬೇಕು ಅಷ್ಟೇ. ಇದ ಕಸ್ಬರ್ಗೆ ಇದ್ರಲ್ಲೇ ನಮ್ಮ ತಲಿ ಯಾಕೆ ಎಡ್ಸಕತ್ತೀವ ನೀನು? ದಿವಾಳ್ಸ್ ಹೊಡಿಯಕ್ಕ ಈಗೆಲ್ಲ ಸಾಧು ಸಂತರಿಗೆ ಕೊಯ್ಯಾಡ್ದು ಮಾಡ್ದ ತಾಯಿ. ಇದೇನು ಚಂದ್ರಣ್ಣ, ನೀವು ಜಂತಿಗಿಂತ ಮುರಿದು ಬಿತ್ತನ್ನು ಓಯಪ್ಪ ತಲಿ ಮ್ಯಾಗ. ಯಪ್ಪ ಚಂದ್ರಣ್ಣ ಇದೇನು? ಇದು ಬಡಿಗೆಪ್ಪ ಮಗನ. ಇದರಿಂದ ನಮಗೆ ಯಾಕೆ ಹೊಡಿಯಾಕತ್ತೀವಿ ಓಯಪ್ಪ ನೀನ? ಇದನ್ನ ಮಾಮಗಳ ಇದು ಕಸ್ಬರ್ಗೆ ಮಗನ. ಇದ್ರಲ್ಲ ನಮ್ಮ ತಲಿ ಯಾಕೆ ಹೇಳಕತ್ತೀವ? ಅದಕ್ಕ ನೀವು ಮಾಡ ಹಲ್ಕಟ್ಟು ಬಾಳವಾಗ ಸಾಧು ಸಂತರಿಗೆ ಹಿಂಗೆಲ್ಲ ಮಾಡ್ಬಾರ್ದು. ನೀವು ಸಾಧು ಸಂತ್ರ ಅಲ್ರಲ್ಲಿ ಜೋಕ್ ಮಾಡ್ರ ನೀವು. ಆ ಸಾಧು ಸಂತ್ರ ಇರೋ ಹೆಸ್ರನ್ನ ಕಳಿಯಾರ ನೀವು. ಏ ಮಾವ, ಏ ಚಂದ ಮಾವ, ಸುಮ್ನೆ ಯಾಕೆ ಮಾರಿ ನೋಡ್ದೆ? ಹಾಕೊಂಡೇರಣ ಹೊಡಿಬೇಡ, ಇದ್ರಲ್ಲೇ ನಮ್ಮ ಹೊಡೆದು ಜೀವ ಕಳೆದು ಬಿಟ್ಟಿದ್ದಾಯಿ. ಯಪ್ಪ ಚಂದ್ರಣ್ಣ ಹೊಡಿಬಾಡು ಯಪ್ಪ. ಏನು ಚಾಣದೈತೋ ಯಪ್ಪ ಈ ನಿನ್ನ ಮನೆಗೆ. ಇದರಿಂದ 4 ಸಲ ನಮಗೆ ಹೊಡೆದಿ ಅಂದ್ರೆ ನಾವು ಶಿವನ ಪಾದ ಸೇರ್ತೇವೆ ಓಯಪ್ಪ. ಹೊಡಿಬಾಡು ಯಪ್ಪ, ಹೊಡಿಬಾರ. ಕರೆ ಹೇಳ್ರಂಗ, ನೀವು ಯಾವ ಊರರು, ಎಲ್ಲಿಂದ ಬಂದ್ರಿ? ಇದನ್ನ ಕರೆ ಹೇಳ್ರಿ, ಹಂಗಾರ ಬಿಡ್ತಾವಲೇ ನಾವ. ಹೇಳ್ತಾನೆ ತಡಿಯೋ ಯಪ್ಪ, ಹೇಳ್ತಾನೆ. ನಾವು ಬೆಂಗಳೂರಪ್ಪ. ನೋಡಪ್ಪ, ನಾವು ಬೆಂಗಳೂರವ್ರು. ನಮ್ಮ ಉದ್ಯೋಗ ಅಂದ್ರ ಈ ಹಳ್ಳಿ ಒಳಗಿರೋ ಹೆಣ್ಮಕ್ಳನ್ನ ಮಾರಾಕ್ ತಗೊಂಡು ದೊಡ್ಡ ದೊಡ್ಡ ಹೋಟೆಲ್ ಮಾಲಾಕರಿಗೆ ಒಯ್ದು ಮಾರಾಟ ಮಾಡ್ತೇವಿ. ಇಲ್ಲ ಅಂದ್ರೆ ಇನ್ನೂ ಕೆಲವೊಂದು ಮಂದಿ ಹೆಣ್ಮಕ್ಳು ಮಾರಾಕ್ ತಗೊಳ್ಳೋದಾರ, ಅವ್ರಿಗೆ ಒಯ್ದು ಮಾರಾಟ ಮಾಡಿ ದೊಡ್ಡ ಇಸ್ಕೊಂತ ಓ ಚಂದಣ್ಣ ಹೊಡಿಬಾಡು. ಏನ್ ಮಾತಾಡ್ದ್ಯ ನೀನು? ಹೆಣ್ಣು ಮಕ್ಳನ್ನ ಮಾರ ಕಚ್ತೀನಿ ಅಂದಿಲ್ಲ, ಮಾರ ಏನ್ ಮಾಡ್ಬೇಕಂತ ಮಾಡಿರಲ್ಲೇ. ಹೇಳ್ತಾನವ, ಹೊಡಿಬೇಡ ಹೇಳ್ತಾನೆ. ನಾವು ಕೊಟ್ಟು ಹೆಣ್ಮಕ್ಳನ್ನ ಸುಳ್ಗಾರಿಕೆಗೆ ಹಚ್ತಾರವ. ಅವ್ರು 2 ಪಟ್ಟು ದುಡ್ಕಂತ ವಯಸ್ಸಾದ ಕಾಲಕ್ಕ ಅವ್ರು ಹೊರಗೆ ಹಾಕ್ತಾರ ತಾಯಿ, ಹೊರಗೆ ಹಾಕ್ತಾರವ್ವ. ಏನ್ ಚಂದ ಹೇಳ್ತೀಯ ನಿನ್ನ ಮುಜ್ಜ. ಹೊಡಿಬೇಡ್ರಿ ಅವ್ವ. ತಂಗಿ ಹೊಡಿಬಾಡವಿ. ಹೊಡಿಬೇಡ್ವಿ ಅಂತ ನಮ್ ಚೆನ್ನವನ್ ಕಾಲ್ ಹಿಡ್ಕೊಂಡ ಬಂದ. ಅವ ಯಾವಾಗ ಬಂದಿಲ್ಲ ನೀನು ಹೊಡಿಯಾಕ? ಇಲ್ಲಿ ಬಾರುವ ಅಲ್ರಲೇ, ಈ ಭೂಮಿ ಮ್ಯಾಲ ಗಂಡಸರಾಗಿ ಹುಟ್ಟಿ ಇಂಥ ಕೆಲಸ ಮಾಡಕ್ ನಾಚಿಗಲ್ಲ ನಿಮಗ? ಅಲ್ಲಲೇ, 10 ತಿಂಗಳು ಹೊತ್ತು ಹೆತ್ತು ಹಡ್ದವಳು ಒಂದು ಹೆಣ್ಣಲ್ಲಿ, ಇಂಥ ಹೆಣ್ಣಿಗೆ ಪವಿತ್ರವಾದಂಥ ಹೆಣ್ಣಿಗೆ ಇಂಥ ಮಾನಭಂಗ ಮಾಡಕ ನಾಚಿಗೆ ಬರಲ್ಲ ಮಕ್ಕಳ ನಿಮಗ? ಅಲ್ಲಲೇ, ನಾಳೆ ಸತ್ತಾಗ ನಿಮ್ಮ ಒಯ್ದು ಹುಗಿತಾರಲ್ಲೇ ಭೂಮಿ ತಾಯಿ, ಅದು ಒಂದು ಹೆಣ್ಣಲ್ಲಿ. ಇಂಥ ಪವಿತ್ರವಾದ ಹೆಣ್ಣಿಗೆ ಇಂಥ ಇದು ಕೆಲಸ ಮಾಡಬಾರ್ದ್ರಿ ಮಕ್ಕಳ್ರ. ಏ ಮಾವ, ಇವ್ರಿಗೆ ಹಂಗ ಬಿಡಬಾರ್ದು ಮಾವ. ಈ ಊರಾಗ ಮೆರವಣಿಗೆ ಮಾಡಿ ಕತ್ತಿ ಮೇಲೆ ಕುಂಡ್ರಸ್ ಮೆರವಣಿಗೆ ಮಾಡ್ಬೇಕ, ಮತ್ತ ಆಮೇಲೆ ಬಸ್ ಹಚ್ಚದ. ಈ ಮೊದ್ಲ ಈ ನನ್ನ ಮಕ್ಳಿಗಿಂತ ಈ ನನ್ನ ಮಗನ ನಡಿಲೇ ಚೆನ್ನಿ. ಇವ್ರು ನಿಮ್ನ ಹಂಗ ಬಿಡೋದು ಬೇಡ. ಊರು ಮೆರವಣಿಗೆ ಮಾಡಿ ಬಸ್ ಸತೀಶ್ ಕಳಿಸ್ಬಿಡ. ನಡಿಲೇ. ಚಿಕ್ಕ ಇದೆ
ಯಪ್ಪ ಕೈ ಬಿಡಿ ನಾವು. ಅಲ್ಲಪ್ಪ ನಾವು ಭಾಳ ತಾತಿನ ಬಂದಿಲ್ಲ ಈಗ ಬಂದವಿ ಹಂಗ ಗಬಕ್ಕನ ಹೋಗ್ಬಿಟ್ರ ಅವ್ರು ಹೋಗ್ಯಾರಲ್ಲ ಇನ್ನೇನ್ ಕೆಲ್ಸದ ನನ್ಗೂ ನಿನ್ಗೂ ಮಾವ ಒಡಿ ಒಂಬತ್ತ. ಹೌದಾ ಹುಡುಗಿ ನಿನ್ನ ಪ್ರೀತಿ ಮಾಡುವೆ ಪ್ರೀತಿ ಮಾಡುವೆ ಹುಡುಗಿ ನಿನ್ನ ಪ್ರೀತಿ ಮಾಡುವೆ ಹಗಲು ಬನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ಹಗಲು ಬನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ಮಾಡಿದ್ದ ಮಾಡಿದ್ದು ಈ ಹುಡುಗಿನ ಮಾಡಿದ್ದು ಮಾಡಿದ್ದ ಮಾಡಿದ್ದು ಈ ಹುಡುಗಿನ ಮಾಡಿದ್ದು ಮಾವ ಏನ್ ಮಾಡಿದ್ದೆ ಮಾವ ಪ್ರೀತಿಯ 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 ಪ್ರೀತಿ ಮಾಡುವೆ ಹುಡುಗಿ ನಿನ್ನ ಪ್ರೀತಿ ಮಾಡುವೆ ಪ್ರೀತಿ ಮಾಡುವೆ ಹುಡುಗಿ ನಿನ್ನ ಪ್ರೀತಿ ಮಾಡುವೆ ನಿನ್ನನ್ನು ಮರೆತು ಬದುಕಿರಲಾರೆ ಒಂದು ಕ್ಷಣ ಬಂದರು ನೀ ನಾ ತಾಳಲಾರೆ ಪ್ರೀತಿ ಮಾಡುವೆ ಹುಡುಗಿ ನಿನ್ನ ಪ್ರೀತಿ ಮಾಡುವೆ ಪ್ರೀತಿ ಮಾಡುವೆ ಹುಡುಗಿ ನಿನ್ನ ಪ್ರೀತಿ ಮಾಡುವೆ ಹಗಲು ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ಹಗಲು ಅನ್ನಂಗಿಲ್ಲ ಮಾಡಿದ್ದ ಮಾಡಿದ್ದು ಈ ಹುಡುಗಿನ ಮಾಡಿದ್ದು ಮಾಡಿದ್ದ ಮಾಡಿದ್ದು ಈ ಹುಡುಗಿನ ಮಾಡಿದ್ದು ಹುಡುಗ ಒಂದು ಪಡ್ತಿದ್ದೆ ಹುಡುಗ ಪ್ರೀತಿಯ 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 ಬಂಗಾರಿ ಸೈ 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 ಅನ್ನ ಸಿಂಗಾರಿ ಸೈ 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 ಬಂಗಾರಿ ಸೈ 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 ಅನ್ನ ಸಿಂಗಾರಿ ಬೆಟ್ಟದ ಮೇಲಿಂದ ಓಡೋಡಿ ಬಂದಂತ ಕಾವೇರಿ ವಯ್ಯಾರಿ ಆಡಿನಲ್ಲಿ ನಲಿ ಒಯ್ಯೋರೆ ಆಡಿನಲ್ಲಿ ನಲಿ ಒಯ್ಯೋರೆ ಪ್ರೀತಿ ಮಾಡುವೆ ಹುಡುಗಿ ನಿನ್ನ ಪ್ರೀತಿ ಮಾಡುವೆ ಪ್ರೀತಿ ಮಾಡುವೆ ಹುಡುಗಿ ನಿನ್ನ ಪ್ರೀತಿ ಮಾಡುವೆ ಹಗಲು ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ಹಗಲು ಅನ್ನಂಗಿಲ್ಲ ಮಾಡಿದ್ದ ಮಾಡಿದ್ದು ಈ ಹುಡುಗಿನ ಮಾಡಿದ್ದು ಮಾಡಿದ್ದ ಮಾಡಿದ್ದು ಈ ಹುಡುಗಿನ ಮಾಡಿದ್ದು
ಅಣ್ಣ ಲವ್ವಮ್ಮ 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 ವಾರ್ತೆಗಳು ಓದುತ್ತಿರುವವರ ಹೆಸರು ಗೊತ್ತಿಲ್ಲ. ಶ್ರೀ ದುರ್ಗಾದೇವಿ ಜಾತ್ರೆಯನ್ನು ಸಕಲ ಸಡಗರದಿಂದ ಮತ್ತು ಶಾಂತ ರೀತಿಯಿಂದ ನಡೆಸಿಕೊಂಡು ಬಂದಿರುವುದರಿಂದ ಜನರಿಗೆ ಅಭಿನಂದನೆಗಳನ್ನು ಸಲ್ಲಿಸಿರುವುದಾಗಿ ಮುಖ್ಯಮಂತ್ರಿ ತಿರುಕಣ್ಣ ಕಳ್ಳಿಹಾಳ್ ಹೇಳಿದ್ದಾರೆ. ಇನ್ನು ಮುಂದೆ ಬಡವರಿಗಾಗಿ ಮನೆಗಳನ್ನು ಕಟ್ಟಿಸಿಕೊಡಲಾಗುವುದೆಂದು ವಸತಿ ಮಂತ್ರಿ ಶಂಬಣ್ಣ ಬೆಣ್ಣೇರ್ ತಿಳಿಸಿದ್ದಾರೆ. ಅವರು ನಿನ್ನೆ ಸಾಯಂಕಾಲ ಯೋಜಕೊಪ್ಪದ ಸಮೀಪ ಅರಳಿಕಟ್ಟಿ ಬಸ್ಗೆ ಮತ್ತು ಇರುವಿಗೆ ಡಿಕ್ಕಿಯಾಗಿದ್ದು ಬಸ್ಸಿನಲ್ಲದೆ ಪ್ರಯಾಣಿಕರಿಗೆ ತುಂಬಾ ಪೆಟ್ಟಾಗಿದೆ. ಅವರನ್ನು ತಾಂಡಾದಲ್ಲಿರುವ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎಂದು ಸಾರಿಗೆ ಮಂತ್ರಿ ಹನುಮಂತಪ್ಪ ಮಟ್ಟೇರ್ ಇದೀಗ ತಿಳಿಸಿದ್ದಾರೆ. ಇನ್ನು ಮುಂದೆ ಬಿಸಿಲಿನ ತಾಪ ಹೆಚ್ಚಾಗುವುದು, ಆದ್ದರಿಂದ ಜನರು ತಂಪು ಪಾನೀಯ ಹೆಚ್ಚಾಗಿ ಕುಡಿಬೇಕೆಂದು ಆರೋಗ್ಯ ಮಂತ್ರಿ ಉಮ್ರಿ ಸಾಬ್ ಆಲ್ದಿಗೇರಿ ಜನರಿಗೆ ಕಿವಿಮಾತು ಹೇಳಿದ್ದಾರೆ. ನಿನ್ನೆ ರಾತ್ರಿ ಯಾರೋ ಕಳ್ಳರು ಕೆರೆಗೆ ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ. ನೀರಿನಲ್ಲಿರುವ ಮೀನು ಮತ್ತು ಕಪ್ಪೆಗಳು ಬೆಂಕಿಯಿಂದ ಪಾರಾಗಿ ಕೆರೆ ಏರಿ ಮೇಲೆ ಕುಳಿತಿವೆ ಎಂದು ಇದೀಗ ಬಂದ ವರದಿಯಾಗಿದೆ. ಬೆಂಕಿಯನ್ನು ನಂದಿಸಲು ಪೆಟ್ರೋಲ್ ಮತ್ತು ಡೀಸೆಲ್ ಉಗ್ಗಿ ಬೆಂಕಿಯನ್ನು ಆರಿಸಲಾಯಿತು ಎಂದು ನೀರಾವರಿ ಮಂತ್ರಿ ಹನುಮಂತಪ್ಪ ಲಕ್ಷ್ಮಪ್ಪ ಗುಳಿಯರ್ ತಿಳಿಸಿದ್ದಾರೆ. ನಿನ್ನೆ ಸಾಯಂಕಾಲ ಮಾಗಿದ ಬಾಳೆಹಣ್ಣನ್ನು ತಿನ್ನಲು ಹೋಗಿ ಸಿದ್ಲಿಂಗಪ್ಪ ಬೆಣ್ಣೇರ್ ತಮ್ಮ ಬಾಯಲ್ಲಿರುವ ಎಲ್ಲ ಹಲ್ಲುಗಳನ್ನು ಮುರಿದುಕೊಂಡಿದ್ದಾರೆಂದು ಇದೀಗ ವರದಿಯಾಗಿದೆ. ಹಲ್ಲುಗಳನ್ನು ಹುಡುಕಲು ಭಾರಿ ಶೋಧನೆ ನಡೆದಿದೆ. ಒಂದು ವೇಳೆ ಹಲ್ಲುಗಳು ಸಿಗದಿದ್ದರೆ ಸಿದ್ಲಿಂಗಪ್ಪನಿಗೆ ಜಂತುಗುಂಟಿ ಹಲ್ಲು ಹಾಕಲಾಗುವುದೆಂದು ಹಲ್ಲಿನ ವೈದ್ಯರಾದ ಭೀಮಣ್ಣ ದಲಾಲಿ ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಾತ್ರೆ ಅಂಗವಾಗಿ ನಾಳೆ ಓಟದ ಸ್ಪರ್ಧೆ ಇಡಲಾಗಿದೆ. ಪ್ರಥಮ ಬಹುಮಾನ 101 ರೂಪಾಯಿ, ಎರಡನೇ ಬಹುಮಾನ 1 ಬಾಳೆಹಣ್ಣು, ಮೂರನೇ ಬಹುಮಾನ 1 ಪ್ಲಾಸ್ಟಿಕ್ ತೆರಿಗೆ ಕೊಡಲಾಗುವುದೆಂದು ಕ್ರೀಡಾ ಮಂತ್ರಿ ಬೊಮ್ಮಣ್ಣ ಕೆರಡಿ ಇದೀಗ ತಿಳಿಸಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಶೀಲವತಿ, ರುದ್ರೇಶ್, ಯಾಕೋ ಏನೋ ಗೊತ್ತಿಲ್ಲ. ಶೀಲವತಿ, ಸದಾ ಹರ್ಷ ಚಿತ್ತಳಾದ ನೀನು ಹಿಂದೇಕೋ ಮಂಕಾಗಿರುವೆಲ್ಲ. ನಾನೆಷ್ಟೇ ಬೇಡ ಅಂತಂದ್ರು ನಮ್ಮ ಮಾವನವರು ತುಂಬಾ ನೆನಪು ಬರ್ತಿದ್ದಾರೆ. ಅವರ ಮುಖ ಮರೆಯೋದಕ್ಕೆ ಆಗ್ತಿಲ್ಲ. ಆದ್ರೂ ಈ ನನ್ನ ಕೆಟ್ಟ ಮುಖವನ್ನು ನನ್ನ ಮಾವನಿಗೆ ಯಾವ ರೀತಿ ತೋರಿಸ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಹುಚ್ಚಿ, ಅದಕ್ಕೇಕೆ ಇಷ್ಟೊಂದು ಗಾಬರಿಯಾಗಿರುವೆ? ಅವನು ಮರಳಿ ಬಂದ ಮೇಲೆ ಅವನು ಅದೇ ಮನೆಯಲ್ಲಿರ್ಲಿ. ಅವನಿಗೆ ಒಂದು ಕನ್ಯೆ ನೋಡಿ ಅದ್ದೂರಿಯಾಗಿ ಮದುವೆ ಮಾಡೋಣ. ಹಾಗಾದ್ರೆ ನೀವು ನನಗೆ ಕೈ ಬಿಡೋದಿಲ್ಲ ತಾನೇ? ಇಲ್ಲ ಶೀಲಾ, ಹಾಗಂತ ನನ್ನ ಹೆತ್ತ ತಾಯಿಯ ಮೇಲೆ ಆಣೆನಿಟ್ಟು ಮಾತು ಕೊಟ್ಟಿಲ್ಲವೇ? ಇದು ಸತ್ಯವೇನ್ರಿ? ನಿನ್ನಾಣೆಯಾಗಿಯೂ ಸತ್ಯ. ರುದ್ರೇಶ್, ನಿಮ್ಮನ್ನು ಅಂದು ತಪ್ಪಾಗಿ ತಿಳಿದುಕೊಂಡು ಬಾಯಿಗೆ ಬಂದಂತೆ ಮಾತನಾಡಿದೆ. ದಯಮಾಡಿ ನನ್ನ ಕ್ಷಮಿಸ್ಬಿಡಿ. ನೀನು ನನಗೆ ಏನೆಂದರೂ ಕೋಪವಿಲ್ಲ. ಶೀಲಾ, ಶೀಲಾ, ಕರಿಮೋಡದ ಒಡಲ ಗರ್ಭ ಸೀಳಿ ಮಿಂಚಿನ ಮಾತೆಂದಿದೆ, ಉದ್ಭವಾದ ಮಿಂಚಿನ ಮಾತೆಂದಿದೆ, ಬಂದು ನನ್ನ ಬಾಳ ಬೆಳೆದಿಂಗದಿ ಬೆಳಕು ಚೆಲ್ಲಿದ ಈ ಮುಗುಳ್ನಗೆಯ ಮನೋಹರಿಯನ್ನು ನಾನೆಷ್ಟು ಹೊಗಳಿದರೂ ಕಡಿಮೆ. ರುದ್ರೇಶ್, ನೀವು ಎಷ್ಟು ಒಳ್ಳೆಯವರು. ನಿಮ್ಮಂತರು ಪಡೆಯೋದಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿದೆ. ಬಡತನದಲ್ಲಿ ಬೆಳೆತಿದ್ದ ನನ್ನನ್ನು ನಿಮ್ಮ ಸತ್ಯನಾಗಿ ಸ್ವೀಕರಿಸ್ತೀನಿ ಅಂತ ಮಾತು ಕೂಡ ಕೊಟ್ಟಿದ್ದೀರಾ. ಅಷ್ಟೇ ಅಲ್ಲ, ನನ್ನ ತಮ್ಮನ ಓದಿ ವಿದ್ಯಾಭ್ಯಾಸಕ್ಕಾಗಿ ಹಣವನ್ನು ಕೂಡ ಹೂಡಿಕೆ ಮಾಡಿದ್ದೀರಾ. ನಿಮ್ಮಂಥವ್ರು ಸಿಗುವುದು 7 ಜನದ ಪುಣ್ಯ. ಛೇ ಛೇ ಛೇ, ಇದನ್ನೇನು ಮಾಡುತ್ತಿರುವೆಯಾ ಶೀಲಾ? ಅತ್ತ ನೋಡು, ಕರಿಮೋಡದ ಒಡಲ ಪ್ರೇಮಿಗಳಿರುವರ ಹೃದಯ ಶುಭ್ರತೆಗೆ ಮನಸೋತು ದಿನನಿತ್ಯದಂತೆ ಮೂಡಿ ಮರೆಯಾಗುವನು ರವಿ. ಪಶ್ಚಿಮ ದಿಗಂತದ ಅಂಚಿನಲ್ಲಿ ತನ್ನ ಸಂಜೆ ಗಂಪಿನ ರಂಗು ರಂಗಿನ ಪ್ರಭಾವಳಿಯ ಚೆಲ್ಲಿ ಅದಷ್ಟು ಸೌಂದರ್ಯ ಬೀರಿಯನು ನೋಡು. ಹೌದು ರುದ್ರೇಶ್, ಆ ಪಡುವಣ ದಿಕ್ಕಿನಲ್ಲಿ ಆ ತಂಪಾದ ಗಾಳಿ ಅಬ್ಬಬ್ಬ ಸುಗಂಧ ಭರಿತವಾಗಿ ಬರುತ್ತಿರುವುದು ಅಲ್ಲವೇ ರುದ್ರೇಶ್? ಕರೆಕ್ಟ್. ಒಲಿದು ಒಂದಾಗಿ ವಿಹರಿಸಲು ಬಂದ ಪ್ರೇಮಿಗಳ ಈರ್ವರ ಹೃದಯ ಶುಭ್ರತೆಗೆ ಮನಸೋತು ಮಂದ ಮಾರುತನ ಆಜ್ಞೆಯಂತೆ ಛತ್ರ ಚಾಮರವು ಬೀಸುತ್ತೂ ಎಂಬಂತೆ ಗಿಡಮರ ಬಳ್ಳಿಗಳು. ಹೌದು ರುದ್ರೇಶ್, ಅಲ್ಲಿ ನೋಡಿ ಅರಿಯುತ್ತಿರುವ ನೀರಿನ ಸಪ್ಪಳ, ಅಲ್ಲಿ ಬಿಸಿಗುಡುತ್ತಿರುವ ಕೋಗಿಲೆಯ ಗಾನ, ಅಬ್ಬಬ್ಬ ಆಕಾಶದ ಸ್ವರ್ಗವೇ ಧರೆಗಿಳಿದಂತೆ ತೋರುತ್ತಿರುವುದು. ಅಷ್ಟೇ ಅಲ್ಲ, ಅಲ್ಲಿರುವ ನವಿಲು ನರ್ತನಕ್ಕೆ ಆ ಮೋಹಿನಿಯು ನರ್ತಿಸದಂತೆ ತೋರುತ್ತಿರುವುದು ಅಲ್ಲವೇ? ರೆಕ್ಕೆ ಬಿಚ್ಚಿ ಸೋಯಚ್ಚೆಂದ ಮುಗಿಲೆತ್ತರಕ್ಕೆ ಚಿಮ್ಮಿ ಚಿಮ್ಮಿ ಹಾರುತ್ತಿವೆ ಜೋಡಿ ಹಕ್ಕಿಗಳು. ಬೆಟ್ಟದ ತುತ್ತುದಿಯಿಂದ
ಉಕ್ಕಿ ಬರುತ್ತಿವೆ ತಿಳಿ ನೀರಿನ ಜರಿಗಳು. ಉಕ್ಕಿ ಬಂದ ತಿಳಿ ನೀರಿನಿಂದ ನಿರ್ಮಿತವಾದ ಚಿಕ್ಕ ಚಿಕ್ಕ ಹೊಂಡಗಳು. ಹೊಂಡಗಳ ಸುತ್ತ ಭೂದೇವಿಗೆ ಹೊಂಡಗಳ ಸುತ್ತ ಯಥೇಚ್ಛವಾಗಿ ಬೆಳೆದು ನಿಂತಿವೆ ಮೃದು ಹುಲ್ಲಿನ ಗರಿಕೆಗಳು. ಗರಿಕೆಯ ಮೆಲ್ಲುವ ಆಶೆಯಿಂದ ಗೂಡಿನಿಂದ ನೆಗೆನಗಿದು ಬರುತ್ತಿವೆ ಮೊಲಗಳ ಹಿಂಡುಗಳು. ಒಂದೇ ಎರಡೇ ಎಷ್ಟು ಹೊಗಳಿದರೂ ಸಾಲದು ಈ ಸೃಷ್ಟಿಯ ಸೊಬಗನ್ನು. ಹೌದು ರುದ್ರೇಶ್, ಎಷ್ಟು ನೋಡಿದ್ರು ನಮ್ಮ ಕಣ್ಣುಗಳೇ ಸಾಲದು. ನೋಡ್ತಾ ನೋಡ್ತಾ ಈ ನಮ್ಮ ಮನಸ್ಸು ಸಂತೋಷಗೊಳಿಸ್ತಿರುವುದು. ಹಾಗಾಗಿ ಬಂದಿದ್ದು ತಡವಾಯ್ತು, ನಾನು ನೋಡಿ ಬರ್ಲಾ? ಶೀಲಾ, ನಿನ್ನ ಸುಮಧುರ ಕಂಠ ಸವಿಯಲು ಇಲ್ಲಿವರೆಗೂ ಕಾದು ಕುಳಿತಿವೆ ಪಕ್ಷಿ ಸಂಕಲಗಳು. ಕೇಳಿ ಸಂತಸ ಪಡಲಿ ಅಷ್ಟದಿಕ್ಕುಗಳು. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, 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 ಶಾಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಬೇರೂರ ಬಾಲೆಯಾಗಿ ಬರುವ ದಾರಿಗೆ ಈ ಹೃದಯದ ಚೆಲುವೆ ಕೈ ಬೀಸಿ ಕರೆದಾಗ. ಬೇರೂರ ಬಾಲೆಯಾಗಿ ಈ ಬರುವ ದಾರಿಗೆ ಈ ಹೃದಯದ ಚೆಲುವೆ ಕೈ ಬೀಸಿ ಕರೆದಾಗ. ಬೇಲೂರ ಬಾಲೆಯಂತೆ ನೀ ನಡೆದು ಬರುವಾಗ, ಬೇಲೂರ ಬಾಲೆಯಂತೆ ನೀ ನಡೆದು ಬರುವಾಗ, ಈ ಜೀವ ನಿನಗಾಗಿ, ಈ ಹೃದಯ ನಿನಗಾಗಿ, ಈ ಜೀವ ನಿನಗಾಗಿ, ಈ ಹೃದಯ ನಿನಗಾಗಿ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ.
ನಗುತ್ತಾ ಕುಂತಲೇ ನನ್ನದೊಂದು ಕಥೆಯೂ ಚೂರಾಯಿತೆ. ಇದು ಯಾವ ಭೀಕರ ದೃಶ್ಯವನ್ನು ಕಾಣುತ್ತದೆ ನನ್ನ ಕಣ್ಗಳು. ಕಲ್ಪನೆಗೂ ನಿಲುಕಲಾರದ ಕಥೆಯೆಂದು ನಡೆದು ಹೋಯಿತೆ ನನ್ನ ಬಾಳಿನಳು. ಶೀಲಾ, ನಿನಗಾಗಿ ನನ್ನ ಮನ ಮಂದಿರದಲ್ಲಿ ಹಚ್ಚಿದ ಪ್ರೇಮದ ದೀಪಕ್ಕೆ ಸ್ವತಃ ನಿನ್ನ ಕೈಯಾರೆಯ ನಿರಾಜೆಯ ನೀರನ್ನು ನಂದಿಸಿ ಕತ್ತಲು ಕವಿದೆಯಾಲಲ್ಲ ಬಾಳಿದಳು. ಶೀಲಾ, ನಿನ್ನಗಾಗಿ ನಿನ್ನ ತಮ್ಮನ ಅಭ್ಯುದಯಕ್ಕಾಗಿ ಹಗಲಿರಳು ಹೋರಾಡಿದ ನನಗೆ ನೀ ಕೊಟ್ಟ ಕಾಳಿಕೆ ಚೆನ್ನಾಗಿದೆ ಶೀಲಾ, ಚೆನ್ನಾಗಿದೆ. ನನ್ನನ್ನು ಈ ರೀತಿ ಜೀವಂತ ಸಮಾಧಿ ಮಾಡಿ ನಕ್ಕು ನಲಿಯುವುದಕ್ಕಿಂತ ಬಾಬಾ ನಿನ್ನಂತ ನಿರ್ಭಾಗ್ಯರನ್ನು ಕೈ ಹಿಡಿಯುವ ಮನಸ್ಸು ನನಗಿಲ್ಲವೆಂದು ಹೇಳಿದ್ದರೆ ಸಂತೋಷದಿಂದ ಒಪ್ಪಿಕೊಂಡು ಎಲ್ಲಿಯಾದರೂ ದೂರ ಹೊರಟು ಹೋಗುತ್ತಿದ್ದರಲ್ಲೇ, ಎಲ್ಲಿಯಾದರೂ ದೂರ ಹೊರಟು ಹೋಗುತ್ತಿದ್ದೆ. ಈ ರೀತಿ ಮೋಸ ಮಾಡಿ ಆ ರುದ್ರಾಜನ ಜೊತೆ ಚಕ್ಕಂದ ಮಾಡಲು ನಾನಿನಗದೆ ಯಾವ ಅನ್ಯಾಯ ಮಾಡಿದ್ದೆ ಶೀಲಾ, ನಾನಿನಗದೆ ಯಾವ ಅನ್ಯಾಯ ಮಾಡಿದ್ದೆ. ನ್ಯಾಯಪತ್ರ ಬುನಾದಿಯ ಮೇಲೆ ನೀತಿಯ ಕಟ್ಟಡವನ್ನು ಕಟ್ಟಿ ಧರ್ಮದ ಬಾಳನ್ನು ಸಾಗಿಸುವ ನನ್ನ ಮಾವನ ಒಡಲಲ್ಲಿ ನಿನ್ನಂತ ಕುಡಿಲೆ ಹುಟ್ಟಬಾರದಿತ್ತು ಶೀಲಾ, ಹುಟ್ಟಬಾರದಿತ್ತು. ಸಾಕು ಸಾಕು, ನಿನ್ನ ಸವಾಸವೇ ಸಾಕು ಶಿವ. ನಾನೊಂದು ಬಯಸಿದೆ, ವಿಧಿ ಒಂದು ಆಡಿತು. ನಾನೊಂದು ಬಯಸಿದೆ, ವಿಧಿ ಒಂದು ಆಡಿತು. ಅನುದಿನ ಈ ಪರಿತಾಪ ಹಾಳಾಗಿ ಹೋಯಿತು ಈ ಜೀವ. ಅನುದಿನ ಈ ಪರಿತಾಪ ಹಾಳಾಗಿ ಹೋಗಿತು ಈ ಜೀವ. ಅಯ್ಯೋ ದೇವರೇ, ಏಕ
ಕಣ್ಣೀರ ಕಡಲಲ್ಲಿ ಕೊನೆಯಾಯಿತು ಈ ಜೀವ ಕಣ್ಣೀರ ಕಡಲಲ್ಲಿ ಕೊನೆಯಾಯಿತು ಈ ಜೀವ ನಾನೊಂದು ಬಯಸಿದೆ ವಿಧಿ ಒಂದು ಆಡಿತು ನಾನೊಂದು ಬಯಸಿದೆ ವಿಧಿ ಒಂದು ಆಡಿತು ಶೀಲವತಿ 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 ಮಾವ ಈಗ ಬಂದ್ಯಾ ಮಾವ? ಹೌದು ಇದೀಗೆ ಬಂದೆ. ಹಾ ಮೊದಲು ಉಡಿ ಒಟ್ಟು ಮಾವ ಇದೇನು ಮಾವ ಇಷ್ಟೊಂದು ಸ್ವರ್ಗ ಹೋಗಿದ್ದೀರಾ? ಆರೋಗ್ಯ ಸರಿಯಿಲ್ಲವೇ ಮಾವ? ಹೇಳುತ್ತೇನೆ ಬಾ ಶೀಲವತಿ, ಮೊದಲು ಉಡಿ ಒಟ್ಟು. ಯಾಕೆ ಮಾವ? ಮೊದಲು ಉಡಿ ಒಟ್ಟು ಶೀಲ, ಆಮೇಲೆ ಎಲ್ಲವನ್ನೂ ಹೇಳುತ್ತೇನೆ. ಇದೇನ್ ಮಾವ ಇಷ್ಟೊಂದು ಹಣ ಹೇಗೆ ಸಂಪಾದಿಸಿದಿ ಎನ್ನುವೆಯ? ನಾನು ಒಬ್ಬನೇ ಅಲ್ಲ ಶೀಲ, ಈ ಹಣವನ್ನು ಗಳಿಸಬೇಕೆಂದು ಮನುಷ್ಯನು ಮನಸ್ಸು ಮಾಡಿ ಮಾನವೀಯತೆಯನ್ನು ಗಾಳಿಗೆ ತೂರಿ ನಿಂತು ಬಿಟ್ಟರೆ ಮುಗಿಯಿತು. ಬೇಕಾದಷ್ಟು ಗಳಿಸಬಹುದು. ಇವಳು ಕ್ಷಣಾರ್ಧದಲ್ಲಿ ಯಾರನ್ನು ಬೇಕಾದರೂ ಮರಳುಗೊಳಿಸಿಬಿಡುತ್ತಾಳೆ. ಅದಕ್ಕಾಗಿ ನಮ್ಮ ಈ ಹಿರಿಯ ಬುದ್ಧಿವಂತರು ಹೆಸರೇನಿಟ್ಟಿದ್ದಾರೆ ಗೊತ್ತೇ ನಿನಗೆ? ಏನೆಂದು ಮಾವ? ಚಂಚಲೆ ಚಿತ್ತೆ ಎಂದು. ಅಂದರೆ ಮಾವ? ಅಂದರೆ ಇವಳು ಯಾವ ಸಮಯದಲ್ಲಿ ಯಾರ ಆಶ್ರಯ ಪಡೆಯುತ್ತಾಳೋ ಹೇಳಲು ಬರುವಂತಿಲ್ಲ. ಇವಳನ್ನು ಪಡೆಯಲೇಬೇಕೆಂದವನು ಪ್ರೀತಿ ಪ್ರೇಮ ಮಮತೆಗಳನ್ನು ಮೆಟ್ಟಿ ಕಠೋರ ಮನದವನಾಗಿ ನಿಂತು ಬಿಟ್ಟರೆ ಮುಗಿಯಿತು. ಈ ಲಕ್ಷ್ಮಿ ಇದ್ದವನ ಜೊತೆ ಬಿಟ್ಟು ಕತ್ತವನ ಕೈ ಸೇರುತ್ತಾಳೆ. ಆದರೆ ಸರಸ್ವತಿ ಹಾಗಲ್ಲ ಶೀಲ, ಸರಸ್ವತಿ ಹಾಗಲ್ಲ. ಅವಳು ಒಂದು ಬಾರಿ ಒಪ್ಪನಿಗೆ ಒಲಿದು ಬಿಟ್ಟರೆ ಮುಗಿಯಿತು. ಅವನು ಸ್ಮಶಾನ ಸೇರಿದರೂ ಅವನ ಜೊತೆ ಸ್ಮಶಾನ ಸೇರುತ್ತಾಳೆ ವಿನಃ ಲಕ್ಷ್ಮಿ ಅಂತ ಅಣ್ಣರನ್ನು ಮಾತ್ರ ವಹಿಸಲಾರಳು ಶೀಲ. ಲಕ್ಷ್ಮಿ ಅಂತ ಅಣ್ಣರನ್ನು ಮಾತ್ರ ವಹಿಸಲಾರಳು. ನಾನು ಹೌದು ಶೀಲ, ಸಮಾಜದಲ್ಲಿ ಪ್ರತಿಯೊಂದು ಮಾನವಂತವರ ಮನೆಯಲ್ಲಿ ಹುಟ್ಟಿದ ಹೆಣ್ಣು ಕೂಡ ಸಮಯಕ್ಕನುಗುಣವಾಗಿ ಕಂಡವರನ್ನು ಅರಿಸುತ್ತಾ ಸಾಗುವ ಲಕ್ಷ್ಮಿಯರಂತಾಗಿರದೆ ಜೀವನದ ಕೊನೆಯವರೆಗೂ ಒಬ್ಬನನ್ನೇ ಬೆಂಬತ್ತಿ ಸಾಗುವ ಸರಸ್ವತಿಯಾಗಿ ಜೀವನ ಮಾಡಬೇಕು. ಅಂದಾಗ ಮಾತ್ರ ಈ ಹೆಣ್ಣಿನ ಜೀವನಕ್ಕೂ ಒಂದು ಬೆಲೆ. ಅಯ್ಯೋ, ಈ ಮಾವ ಏತಕ್ಕಾಗಿ ರೀತಿ ಮಾತನಾಡ್ತಿದ್ದಾರೆ? ನನ್ನ ಪಾಪದ ಕಾರ್ಯ ಏನಾದರೂ ಇವರಿಗೆ ತಿಳಿಯುತ್ತೆ? ಯಾಕೆ ಶೀಲ ಸುಮ್ಮನೆ ನಿಂತು ಬಿಟ್ಟಿ? ನನ್ನ ಬಣ್ಣ ಬಯಲಾಯಿತು ಎಂದು ಗಾಬರಿಗೊಂಡಿಯಾ? ಅದು ಮಾವ, ನಾನು ಶೀಲ, ನಾವೆಲ್ಲ ಒಂದೇ ತಾಯಿಯ ಒಡಲಲ್ಲಿ ಹುಟ್ಟಿ ಬರದಿದ್ದರೂ ಒಬ್ಬರದೇ ಕೈ ತುತ್ತು ತಿಂದು ಬೆಳೆದವರು, ಒಂದೇ ಮಡಿಕೆಯಲ್ಲಿ ನೀರು ಕುಡಿದವರು. ಆದರೂ ನಮ್ಮ ಸ್ವಭಾವದಲ್ಲಿ ಎಷ್ಟೊಂದು ಅಂತರವಿದೆ ನೋಡಿದೆಯಾ ಶೀಲ? ಎಷ್ಟೊಂದು ಅಂತರವಿದೆ. ಒಂದೇ ಬಳ್ಳಿಯಲ್ಲಿ ಅರಳಿದ ಹೂಗಳೆಲ್ಲವೂ ಆ ದೇವನಡಿಗೆ ಅರ್ಪಿತವಾಗುತ್ತದೆ ಎಂದು ಹೇಳಲು ಬರುವಂತಿಲ್ಲ. ಕೆಲವೊಂದು ಬೀಸುವ ಗಾಳಿಗೆ ಕೆಳಗುರುಳಿಯೇ ಮಾಡುತ್ತವೆ, ಇನ್ನು ಕೆಲವು ಗಿಡದಲ್ಲಿಯೇ ಇದ್ದರೂ ಸಹ ಮಾಡುತ್ತವೆ. ಮಾವ, ಆದರೂ ದೇವರ ಪಾದಕ್ಕೆ ಮುಡಿಪಾದ ಹೂವು ಹಾವು ಕೂಡ ಬಾಡುತ್ತಲ್ಲ ಮಾವ. ಆ ದೇವರನಿಗೆ ಅರ್ಪಿತನಾದನೆಂಬ ತೃಪ್ತಿ ಆ ಹೂವಿಗಿರುತ್ತದೆ ಶೀಲ, ಹೂವಿಗಿರುತ್ತದೆ. ಆದ್ರೆ ಈ ಹೂವಿಗಿಲ್ಲ ಮಾವ. ಸಮಯಕ್ಕೆ ಅನುಗುಣವಾಗಿ ವಿಧಿಯ ಆಟಕ್ಕೆ ಬಿದ್ದು ನಾನು ಸಿಲುಕಿ ಹೋಗಿದ್ದೇನೆ ಮಾವ, ಸಿಲುಕಿ ಹೋಗಿದ್ದೇನೆ ಮಾವ. ಆದ್ರೆ ಹಸುವಿನ ಎದೆಯಲ್ಲಿ ಹಾಲನ್ನು ಕರೆದರೆ ಹಾಲಿ ಬರುತ್ತೆ ಹೊರತು ಹಾಲ ಬರುವುದಿಲ್ಲ ಮಾವ. ನಾನು ನಿಮ್ಮನ್ನು ಸಂತೋಷವನ್ನೇ ಬಯಸುತ್ತೇನೆ ಮಾವ. ನಿಜ ಶೀಲ, ನಿಜ, ನಿನ್ನ ಮಾತು ನಿಜ. ಹಸುವಿನ ಕೆಚ್ಚಲಿನಿಂದ ಪಡೆದ ಹಾಲಿನಲ್ಲಿ ಒಂದೇ ಒಂದು ತೊಟ್ಟು ಹಾಲಾಹಲ ಬೆರೆಯಲು ಅವಕಾಶ ಮಾಡಿಕೊಟ್ಟರೆ ಹಾಲು ತನ್ನ ಮೂಲ ಗುಣವನ್ನು ಪೂರ್ತಿ ಕಳೆದುಕೊಂಡು ಹಾಲಾಹಲವಾಗಿ ಮಾರ್ಪಾಡಾಗುತ್ತದೆ ವಿನಃ ಹಾಲಾಗಿ ಮಾತ್ರ ಉಳಿಯಲಾರದು ಶೀಲ, ಹಾಲಾಗಿ ಮಾತ್ರ ಉಳಿಯಲಾರದು.
ಮಾವ, ನನ್ನ ಮಾತನ್ನು ಕೇಳಿ. ನಿಮಗೆ ಸಮಾಧಾನ ಮಾಡುವ ಶಕ್ತಿ ನನ್ನಲ್ಲಿಲ್ಲ. ನೀವು ಎಷ್ಟರ ಅರ್ಥ ಮಾಡ್ಕೊಳ್ತಿರೋ ನಾನು ಗೊತ್ತಿಲ್ಲ. ಆದ್ರೆ ನನ್ನ ತಮ್ಮನ ಓದುವಿಗಾಗಿ ನಾನು ಪ್ರೀತಿಯ ತ್ಯಾಗ ಮಾಡಬೇಕಾಯಿತು ಮಾವ, ಮಾಡಬೇಕಾಯಿತು. ಅಷ್ಟು ಬೇಗ ಮರೆತು ಬಿಟ್ಟಿಯ ಶೀಲ ಈ ನಿರ್ಭಾಗ್ಯನನ್ನು. ನಿನ್ನ ತಮ್ಮನ ಓದಿಗಾಗಿ ನಾನು ದುಡಿದಿಲ್ಲವೇ? ನಿಮ್ಮನ್ನೆಲ್ಲ ಸಾಕಿ ಸಲುವನು ಈ ಜೀವವನ್ನು ತೆಗೆದಿಲ್ಲವೇ? ಶೀಲ, ನಿನ್ನ ತಮ್ಮನ ಶಿಕ್ಷಣಕ್ಕಾಗಿ ಹಣ ತರಲು ಹೋದ ನಾನು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಶೀಲ, ಅಷ್ಟಿಷ್ಟಲ್ಲ. ಬೆಳಗಿನಿಂದ ಸಂಜೆಯವರೆಗೆ ಕತ್ತೆಯಂತೆ ತುತ್ತಾಗಿ ದುಡಿದು ಕತ್ತಲಾದ ಕ್ಷಣ ಹಸುವಿನಿಂದ ಬಳಲುತ್ತಿರುವ ಈ ತುತ್ತಿನ ಚೀಲಕ್ಕೆ ನನ್ನ ಹತ್ತಿರವಿರುವ 2 ರೂಪಾಯಿ ಹಣ ಖರ್ಚು ಮಾಡಿದರೆ ನನ್ನ ಅಳಿಯನಿಗೆ ಓದಲು ಕಡಿಮೆಯಾಗಬಹುದೆಂದು ಬೀದಿ ಬೀದಿ ಹಲವನ್ನು ಈ ಹಣವನ್ನು ಕೂಡಿಟ್ಟು ತಂದೆ. ಇದು ಯಾರಿಗಾಗಿ? ನನಗಾಗಿ ಅಲ್ಲ, ನಿನಗಾಗಿ, ನಿನ್ನ ತಮ್ಮನ ಉಜ್ವಲ ಭವಿಷ್ಯ ನಿರ್ಮಾಣಕ್ಕಾಗಿ. ಮಾವ, ನನ್ನ ಮಾತನ್ನು ಕೇಳಿ. ಇಂತಹ ಮಾತುಗಳನ್ನ ಮಾತಾಡ್ಬೇಡಿ. ನೀವು ಕೆಲಸಕ್ಕೆ ಹೋಗಿ ಹಣ ತರ್ತೀನಿ ಅಂತ ಹೋದ್ ಕೂಡಲೇ ನನ್ನ ತಮ್ಮ ಪತ್ರ ಬರೆದಿದ್ದ. 4 ದಿನಗಳ ಅವಧಿಯಾಗಿ ನನಗೆ ಹಣವನ್ನು ಕಳಿಸ್ತೇ ಹೋದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳ್ದ ಮಾವ. ಅದಕ್ಕಾಗಿ ಆ ರುದ್ರೇಶನ ಬಳಿ ಹೋಗಿ ಹಣವನ್ನು ಕೇಳಿದೆ ಮಾವ, ಕೇಳಿದೆ. ಸಾಕು ಶೀಲ, ಸಾಕು. ನೆರೆದ ಗುರಿ ಹಿರಿಯರ ಸಮ್ಮುಖದಲ್ಲಿ ಸಪ್ತಪದಿ ತುಳಿದು ಅಗ್ನಿ ಸಾಕ್ಷಿಯಾಗಿ ಧರ್ಮ ಸಾಕ್ಷಿಯಾಗಿ ಹಸೆಮಣೆಯನ್ನೇರಿ ನನಗೆ ಹೊಸ ಬಾಳನ್ನು ಕೊಡಬೇಕಾದ ನೀನು ಕೇವಲ ಹಣದಾಶಿಗಾಗಿ ಆ ರುದ್ರೇಶನಿಗೆ ನಿನ್ನ ಶೀಲವನ್ನೇ ಮಾರಿಕೊಂಡೆಯ. ನೀವೆಲ್ಲರೂ ಸೇರಿ ನನಗೆ ತುಂಬಾ ಉಪಕಾರ ಮಾಡಿದ್ದೀರಿ. ಈ ಜೀವನದಲ್ಲಿ ಕೊನೆಯ ಉಸಿರಿರುವವರೆಗೂ ಮರೆಯಲಾರೆ ನೀವು ನನಗೆ ಮಾಡಿದ ಉಪಕಾರ. ಮಾವ, ಮರದ ನೆರಳನ್ನು ಮರವೇ ಆಶ್ರಯಿಸಿದಂತೆ ನಿಮ್ಮನ್ನು ಆಶ್ರಯಿಸಿದ ನಾನು ಏತಕ್ಕಾಗಿ ಇಂತ ಕೆಟ್ಟ ಬುದ್ಧಿ ಮಾಡುದು ನನಗೆ ಗೊತ್ತಾಗ್ತಿಲ್ಲ ಮಾವ, ಗೊತ್ತಾಗ್ತಾ ಇಲ್ಲ. ಅದು ನಿನ್ನ ದುಡುಕು ಬುದ್ಧಿಯ ಪ್ರಭಾವ ಶೀಲ. ಕುಟ್ಟಿ ಕುಕ್ಕಾರಿ ಎಂಬ ಕೀಟವು ತನಗೆ ದೊರೆತ ಬೇರೆ ಜಾತಿಯ ಕೀಟವನ್ನು ತಂದು ತಾನು ಕಟ್ಟಿದ ಮನೆಯೊಳಗಿಟ್ಟು ಅದರ ಸುತ್ತಲೂ ತನ್ನ ನೀನಾದ ಕೈಯಿತ್ತ ತಿರುಗುತ್ತದೆ. ಹೀಗೆ ನೀನಾದ ಕೇಳಿದ ಒಳಗಿನ ಕೀಟವು ತಾನೂ ಕೂಡ ಕುಟ್ಟಿ ಕುಕ್ಕಾರಿಯಾಗಿ ಮಾರ್ಪಾಡಾಗುತ್ತದೆ. ಆದರೆ 10-20 ವರ್ಷಗಳು ಒಂದೇ ಸೂರಿನಡಿಯಲ್ಲಿ ವಾಸಿಸಿದ ನೀನು ಈ ಪಾಪಿಯ ಹೃದಯವನ್ನು ಅರಿಯದೆ ಓದಿಯ ಶೀಲ, ಅರಿಯದೆ ಓದಿಯ. ಮಾವ, ಮಾವ, ಇಂತಹ ಚುಚ್ಚು ಮಾತುಗಳನ್ನ ಮಾತಾಡೋದಕ್ಕಿಂತ ನೀವೇ ನಿಮ್ಮ ಕೈಯಾರೆ ಕೊಂದ್ಬಿಡಿ ಮಾವ, ಕೊಂದ್ಬಿಡಿ. ಹುಚ್ಚಿ, ನಿನ್ನನ್ನು ಕೊಲ್ಲಲು ನಾನ್ಯಾರು? ಆ ಸೃಷ್ಟಿಕರ್ತನು ನಿನ್ನನ್ನು ಹುಟ್ಟಿಸಿದಾಗಲೇ ಕೊಲ್ಲುವ ಅಧಿಕಾರವನ್ನು ಬೇರೊಬ್ಬರಿಗೆ ವಹಿಸಿಕೊಟ್ಟಿದ್ದಾರೆ. ಶೀಲ, ಸಾಕು ಶೀಲ, ಸಾಕು. ಜೀವನದ ಕೊನೆಯವರೆಗೂ ನೆನೆಯುತ್ತಿರುವೆ ಬರೀ ನಿನ್ನ ನಾಮವನ್ನು. ನಾನಿನ್ನು ಬರುವೆ. ಎಲ್ಲಿಗೆ ಹೋಗಿವೆ ಮಾವ? ಎಲ್ಲಿಗೆಂದು ಹೇಳಲಿ? ಈ ಭೂಮಿಗೆ ನಾವೇಕೆ ಬಂದೆವು ಎಂಬುದು ನಮಗೆ ಗೊತ್ತಿಲ್ಲ. ಬರುವಾಗ ಹೇಗೆ ಬಂದೆವು ಎಂಬುದು ನಮಗೆ ಗೊತ್ತಿಲ್ಲ. ಎಲ್ಲವನ್ನು ಆ ವಿಧಿನೇ ಬಲ್ಲ. ಬೇಡಿ ಮಾವ, ಎಲ್ಲಿಗೂ ಹೋಗ್ಬೇಡಿ. ದಯವಿಟ್ಟು ನೀವು ಇಲ್ಲಿಯೇ ಇರಿ. ಈ ಮನೆಯಲ್ಲಿ ನನಗಿಂತ ಅಧಿಕವಾದ ಅಧಿಕಾರ ನಿಮಗಿರುವುದು. ದಯಮಾಡಿ ನಮ್ಮನ್ನು ಬಿಟ್ಟು ಎಲ್ಲಿ ಹೋಗಬೇಡಿ ಮಾವ, ಹೋಗಬೇಡಿ. ತಪ್ಪು ನೀನು ಮಾಡಿಲ್ಲ, ನಾನು ತಪ್ಪು ಮಾಡಿದೆನೆಂಬ ನಿನ್ನ ಕಲ್ಪನೆಯು ತಪ್ಪು. ನಮಗೆ ಮುಂದೆ ಬರುವುದೇನೆಂಬುದನ್ನು ಮುನ್ನವೇ ಬರೆದು ಕಳಿಸಿಯನು ಆ ವಿಧಿ ನಮ್ಮ ಹಣೆ ಒಳಗೆ. ನಮಗೆ ಮುಂದೆ ಬರುವುದೇನೆಂಬುದನ್ನು ಮುನ್ನವೇ ಅರಿತು ಬಾಳುವವರು ಯಾರೂ ಇಲ್ಲ ಈ ಭೂಮಿಯ ಒಳಗೆ. ಶೀಲಾ, ಮನೆಯ ಬಾಗಿಲಿಗೆ ಬಂದ ಭಿಕ್ಷಕರಿಗೆ ಭಿಕ್ಷೆ ನೀಡುವ ಮನಸ್ಸಿರದೆ ಹೋದರೆ ಅವರನ್ನು ಮುಂದೆ ಹೋಗು ಎಂದು ಹೇಳಬೇಕೇ ವಿನಃ ಅವನನ್ನು ಕರೆದು ಕೂಡ್ರಿಸಿ ಅವರ ಭಿಕ್ಷಾ ಪಾತ್ರೆಯಲ್ಲಿ ವಿಷ ಮಿಶ್ರಿತ ಆಹಾರ ನೀಡಬಾರದು ಶೀಲಾ, ನೀಡಬಾರದು. ಮಾವ, ನಾನು ತಪ್ಪು ಮಾಡಿದ್ದೀನಿ. ನನ್ನನ್ನು ಕ್ಷಮಿಸಿ ಮಾವ, ನನ್ನನ್ನು ಕ್ಷಮಿಸಿ. ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊಳ್ತೀನಿ. ದಯಮಾಡಿ ನಮ್ಮನ್ನು ಬಿಟ್ಟು ಎಲ್ಲಿ ಹೋಗ್ಬೇಡಿ. ಶೀಲಾ, ಶೀಲಾ,
ರೇಷ್ಮೆಯ ಹುಳವು ಒಂದು ತರಹದ ತಪ್ಪಲನ್ನು ತಿಂದು ತನ್ನ ಹೃದಯದಲ್ಲಿ ಒಂದು ರಸವನ್ನು ಉತ್ಪತ್ತಿ ಮಾಡುತ್ತದೆ. ಆ ರಸದಿಂದ ತನ್ನ ಸುತ್ತಲೂ ಗೂಡು ಕಟ್ಟುತ್ತದೆ. ಗೂಡು ಕಟ್ಟಿ ಮುಗಿದ ಬಳಿಕ ರೇಷ್ಮೆ ಹುಳವು ಒಳಗಡೆಯೇ ಉಸಿರು ಕಟ್ಟಿ ಸಾಯುತ್ತದೆ. ಆದರೆ ಒಳಗಡೆಯೇ ಉಸಿರು ಕಟ್ಟಿ ಪ್ರಾಣ ತತ್ತ ರೇಷ್ಮೆ ಹುಳಕ್ಕೆ ಅದರಿಂದ ಏನಾದರೂ ಲಾಭವಿದೆ ಎಂದು ಭಾವಿಸಿದ್ಯಾ? ಇಲ್ಲ ಶೀಲಾ, ಇಲ್ಲ. ಅದರ ಲಾಭ ದೊರೆಯುವುದು ಹುಳವನ್ನು ಸಾಕಿದ ಮಾಲೀಕರಿಗೆ ಹೊರತು ಹುಳಕ್ಕಲ್ಲ ಶೀಲಾ, ಹುಳಕ್ಕಲ್ಲ. ಮಾವ, ಇಲ್ಲ ಮಾವ, ರಾಜೇಂದ್ರ ಬಂದ ಕೂಡಲೇ ಈ ಮನೆಯನ್ನು ನಿಮ್ಮ ಹೆಸರಿಗೆ ಬರೆಸ್ತೀನಿ. ದಯಮಾಡಿ ಎಲ್ಲ ಹೋಗ್ಬೇಡಿ. ರಾಜೇಂದ್ರ ಬಂದು ಮಾವ ಎಲ್ಲಿ ಅಂತ ಕೇಳಿದ್ರೆ ನಾನು ಹೇಳಿ ಮಾವ, ಏನ್ ಹೇಳಿ? ಬೇಡ ಶೀಲಾ, ಬೇಡ. ನನ್ನ ಮಾವ ಬದುಕಿರುವವರೆಗೂ ಮಾನ ಮರ್ಯಾದೆಯ ಮಹಾಲಾಗಿದ್ದ ಈ ಮನೆಯಲ್ಲಿ ಎಂದು ಬೀದಿಯ ನಾಯಿ ಒಂದು ಕಾಲಿಟ್ಟು ಅಪವಿತ್ರ ಗಳಿಸಿತು ಅಂದಿಯ ನಾನು ಈ ಮನೆಯಲ್ಲಿ ಬದುಕುವ ಹಕ್ಕನ್ನು ಕಳೆದುಕೊಂಡು ಬಿಟ್ಟಿದ್ದೇನೆ. ನೋಡು ಶೀಲಾ, ನಾನು ಇನ್ನು ಮೇಲೆ ಎಲ್ಲೇ ಇರಲಿ, ಹೇಗೇ ಇರಲಿ, ರಾಜೇಂದ್ರ ಓದು ಮುಗಿಯುವವರೆಗೂ ದುಡಿಯುವುದನ್ನು ಮಾತ್ರ ನಿಲ್ಲಿಸುವುದಿಲ್ಲ. ನಿನಗೆ ಈ ಬಡವನ ಸಹಾಯ ಬೇಕಾದಾಗ ಅವಶ್ಯವಾಗಿ ಭೇಟಿಯಾಗು. ನಾನಿನ್ನು ಬರುವೆ. ನನ್ನ ಮಾತನ್ನು ಕೇಳಿ ಮಾವ. ಈ ಕೆಟ್ಟ ಮುಖವನ್ನು ನೀವು ನೋಡಬಾರ್ದು ಅಂತ ತಾನೆ ಈ ಮನೆ ಬಿಟ್ಟು ಹೋಗ್ತಿದ್ದೀರಾ? ನಾನೆಂತ ಪಾಪಿ ಮಾವ, ನಾನೆಂತ ಪಾಪಿ. ದಯಮಾಡಿ ಮನೆ ಬಿಟ್ಟು ಹೋಗ್ಬೇಡಿ ಮಾವ, ಹೋಗ್ಬೇಡಿ. ಇಲ್ಲಿಂದ ಹೋಗಬೇಕಾದವಳು ನೀನಲ್ಲ ಶೀಲಾ, ನೀನಲ್ಲ, ನಾನು. ಏನು ಅರಿಯದಿರುವಾಗ ನಾನು ಈ ಮನೆಗೆ ಬಂದೆ. ಎಲ್ಲವನ್ನು ಅರಿತು ಇಲ್ಲಿಂದ ಹೊರಟೆ. ಬದುಕಿನಲ್ಲಿದ್ದದ್ದು ಇಷ್ಟೇ ಶೀಲಾ, ಬದುಕಿನಲ್ಲಿದ್ದದ್ದು ಇಷ್ಟೇ. ಮಾವ, 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 ಮಾವ. ಬಡವನ ಬಾಳು ಬರಿದೆ ಗೋಳು.